ಇದು ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ದೃಶ್ಯ. ಸದಾ ಜನಜಂಗುಳಿ ನುಗ್ಗಲು ಇರೋ ಈ ಪ್ರದೇಶವೇ ಅಪ್ರಾಪ್ತ ಕಳ್ಳರ ಟಾರ್ಗೆಟ್ ಜಾಗ ಆಗಿದೆ. ಬಸ್ ಹತ್ತೋ ವೇಳೆ ಉಂಟಾಗುವ ಗೊಂದಲವನ್ನ ದುರುಪಯೋಗ ಮಾಡಿಕೊಂಡು ಪ್ರಯಾಣಿಕರಂತೆ ಬಂದು ಮಹಿಳೆಯರ ಬ್ಯಾಗ್ಗಳಿಗೆ ಕತ್ತರಿ ಹಾಕಿ ಹಣ ಎಗರಿಸ್ತಾ ಇದ್ದಾರೆ. ಬುಧವಾರ ಮಹಿಳೆಯೊಬ್ಬಳು ಬ್ಯಾಂಕ್ನಲ್ಲಿ 5,000 ರೂಪಾಯಿ ಹಣವನ್ನು ಡ್ರಾ ಮಾಡಿಕೊಂಡು ಬ್ಯಾಗ್ನಲ್ಲಿ ಇಟ್ಕೊಂಡು ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ತಮ್ಮ ಊರಿಗೆ ಹೋಗೋಕೆ ಅಂತ ಬಸ್ ಹತ್ತೋ ಸಂದರ್ಭದಲ್ಲಿ ನುಗ್ಗಲು ನಡುವೆ ಕಳ್ಳ ಹಣ ಎಗರಿಸಿದ್ದಾನೆ. ಕಳ್ಳತನ ಮಾಡಿ ಸಮೀಪದ ಸಾರ್ವಜನಿಕ ಶೌಚಾಲಯದಲ್ಲಿ ಬಚ್ಚಿಟ್ಕೊಂಡಿದ್ದ. ಈ ಸಂದರ್ಭದಲ್ಲೇ ಎಚ್ಚೆತ್ತ ಸಾರ್ವಜನಿಕರು ಶಂಕಿತ ಅಪ್ರಾಪ್ತ ಕಳ್ಳನನ್ನ ಹಿಡಿದು ವಿಚಾರಣೆ ನಡೆಸಿದ್ದಾರೆ. ಇನ್ನು ಅಪ್ರಾಪ್ತ ಕಳ್ಳನನ್ನ ಹಿಡಿದ ಸಾರ್ವಜನಿಕರು ತಕ್ಷಣ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆ ಪೊಲೀಸರಿಗೆ ಇವನನ್ನ ಒಪ್ಪಿಸಿದ್ದಾರೆ. ಇದೇ ಮಾಡ್ತಾ ಇದ್ರೆ ಇಲ್ಲ, ಇದು ಒಂದ್ಸಲ ಇಲ್ಲ, 8 ಸಲ ಆಯ್ತು. ಹೇಳಿ ಸರ್. ಒಯ್ಯುಂಚನಹಳ್ಳಿ ತಕ ಹೋಗಿ ಡ್ರಾ ಮಾಡ್ಕೊಂಬತ್ತಾ ಇದ್ನ 5,000 ಬಸ್ಗೆ ಹತ್ತವಾಗ ಕೈಕ್ಕೆ ಅವನು 5,000 ಹೇಳ್ಕೊಂಬಿಟ್ಟವನಿ. ಜಮ್ಗೆ ಮರ್ದಳ್ಳಿಕ್ಕೆ ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡಲ್ಲೇ ಬಸ್ಗೆ ಹತ್ತವಾಗ ಅವನು ಎಲ್ಲಿದ್ನ ಏನೋ ಗೊತ್ತಿಲ್ಲ. ಅಕೌಂಟ್ ಬುಕ್ ಬಿಟ್ಬಿಟ್ಟು ಕಾಸು ಮಾತ್ರ ಎಳ್ಕೊಂಡು ಓಡೋಗಿ ಟಾಯ್ಲೆಟಾಗಿ ತಕ್ಕೊಂಡವನಿ ಬಾತ್ರೂಮಾಗ. ಪಾಪಾಗ ಹೆಣ್ಣು ಒಬ್ಬ ಯಪ್ಪನ ಪಾಪಾಗ ಕಾಪಾಡಿದ್ನಪ್ಪ, ಹಂಗೆ ಹಿಂದೆ ಬಿದ್ದು ಓಡಿ ಬಂದು ಅವಾಗ ತೆಗ್ಸವ್ನಿ. ಆ ಹುಡುಗ ಚೆನ್ನಾಗಿ ಅವನಪ್ಪ, ಕೆಂಪಗನೇ ಅವನೇ, ಚಿಕ್ಕಗ ಸ್ವಲ್ಪ ಅವ್ನು ನೋಡಪ್ಪ ಇಲ್ಲಿ ಅವನೇ. ಏನು ಆಗಿತ್ತು ಅದು ಒಂದು 5-6 ವರ್ಷ ಅಲ್ಲಿತ್ತ ನೋಡಪ್ಪ, ಅಲ್ಲೇ ನನ್ನ ಮಗನು. ಅಯ್ಯೋ ಇಂಥ ನನ್ನ ಮಕ್ಕಳಿದ್ರೆ ಭಯನೇ, ಓಡಾಡೋಕ್ಕೆ ಭಯನಪ್ಪ. ಇಂಥ ನನ್ನ ಮಕ್ಕಳಿದ್ರೆ ಇಂಥ ನನ್ನ ಮಕ್ಕಳಿದ್ರೆ ಭಯ ಆಗ್ದಿರ ಏನಾಗ್ತದಪ್ಪ. ಒಬ್ಬೊಬ್ರು ಓಡಾಡೋದು ಹೆಂಗಪ್ಪ ಇಂಥ ನನ್ನ ಮಕ್ಕಳಿದ್ರೆ. ಇನ್ನು ಚಿಕ್ಕಬಳ್ಳಾಪುರ ಬಸ್ ನಿಲ್ದಾಣದಲ್ಲಿ ಇದೇನು ಹೊಸದೇನಲ್ಲ. ಈ ಹಿಂದೆಯೂ ಇದೇ ಅಪ್ರಾಪ್ತ ಯುವಕ ಬಸ್ನಲ್ಲಿ ಕಳ್ಳತನ ಮಾಡಿ ಸಿಕ್ಕಾಕೊಂಡಿದ್ದ. ಅದೇ ಯುವಕ ಈಗ ಮತ್ತೆ ಕಳ್ಳತನ ಮಾಡಿ ಸಿಕ್ಕಾಕೊಂಡಿದ್ದಾನೆ. ಇದರಿಂದ ಬಸ್ ನಿಲ್ದಾಣದಲ್ಲಿ ಪೊಲೀಸ್ ಗಸ್ತು ಹೆಚ್ಚಿಸಬೇಕು, ಮಹಿಳೆಯರು ಭಯದಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಬಸ್ ನಿಲ್ದಾಣಗಳಲ್ಲಿ ಭದ್ರತೆ ಕೊರತೆಯನ್ನ ಇದು ಮತ್ತೊಮ್ಮೆ ಎತ್ತಿ ತೋರಿಸ್ತಾ ಇದೆ. ಅಪ್ರಾಪ್ತ ಕಳ್ಳರ ಹಾವಳಿಗೆ ಕಡಿವಾಣ ಹಾಕುವಂತೆ ಸಾರ್ವಜನಿಕರು ಪೊಲೀಸರನ್ನ ಒತ್ತಾಯಿಸಿದ್ದಾರೆ. ಮಕ್ಕಳು ಇತ್ತೀಚೆಗೆ ಜಾಸ್ತಿ ಕಳ್ತನ ಮಾಡ್ತಿದ್ದಾರೆ. ನಾವು ಪದೇ ಹಿಡಿದು ಕೊಟ್ಟಿದ್ದೀರಿ. ಮೊನ್ನೆ ಇವನು 2ನೇ ಸರಿನ 3ನೇ ಸರಿನ ನಾವು ಹಿಡ್ಕೊಟ್ಟಿರೋದು ಇವನ್ನ ಆ್ಯಕ್ಚುಲಿ. ಆದರೂ ಇವನು ಮಕ್ಕಳು ಅಂದ್ಬಿಟ್ಟು ನಾವು ಏನು ಮಾಡಿದಿರೋ ಪೊಲೀಸ್ ಠಾಣೆಗೆ ಹ್ಯಾಂಡ್ ಓವರ್ ಮಾಡಿದ್ದೀರಿ. ಅವ್ರ ಮಕ್ಕಳಿಗೆಲ್ಲ ಅವ್ರ ಮಕ್ಕಳನ್ನ ಬಂಧಿಸೋಂಗಿಲ್ವಲ್ಲ, ಅವ್ರಿಗೇನು ಬುದ್ಧಿಯಲ್ಲಿ ಕಳಿಸಿರ್ತಾರೆ ಮೋಸ್ಟ್ಲಿ. ಇವರು ಮತ್ತೆ ಪದೇ ರಿಪೀಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತ ಮತ್ತೆ ಬಂದಿದ್ದಾರೆ. ಇವನು ಇದೇ ಹುಡುಗನೇ ಇದೀಗ ಆಲ್ರೆಡಿ 2ನೇ ಸರಿ 3 ಸರಿನೂ ಈ ಥರ ಮಾಡಿದ್ದಾನೆ ಇವನು ಬಸ್ ಸ್ಟ್ಯಾಂಡಲ್ಲಿ. ಪದೇ ಇವ್ರು ಗ್ಯಾಂಗ್ ಇದ್ದಾರೆ ಹುಡುಗರು. ಈ ಇತ್ತೀಚೆಗೆ ಚಿಕ್ಕ ಮಕ್ಕಳು ಜಾಸ್ತಿ ನಮ್ಮಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಈ ಥರ ಮಾಡೋಕ್ಕೆ ಶುರು ಮಾಡಿದ್ದಾರೆ. ನಾವು ಅವ್ರ ಮಕ್ಕಳಿಗೆ ಏನು ಮಾಡೋಂಗಿಲ್ವಲ್ಲ ಸರ್, ಚಿಕ್ಕ ಮಕ್ಕಳಲ್ವಾ ಸರ್ ಅವರು, 18 ವರ್ಷ ಇರುವಂಥ ಮಕ್ಕಳು. ಹಂಗಾಗಿ ನಾವು ಪೊಲೀಸ್ ಹ್ಯಾಂಡ್ ಓವರ್ ಮಾಡಿದರೆ ಮುಂದಿನ ಕ್ರಮ ಅವ್ರು ಪೊಲೀಸ್ನವ್ರು ಮಾಡ್ತಾಯಿದ್ದಾರೆ ಸರ್. ಒಬ್ಬರು ಮೊನ್ನೆ ಒಂದ್ಸರಿ ಶಿಡ್ಲಘಟ್ಟ ಅವ್ರು ಹಿಡ್ಕೊಟ್ಟಿದ್ರು. ಈ ಕಡೆ ಎಲ್ಲ ಸರೌಂಡಿಂಗ್ ಸುತ್ತ ಚಿಂತಾಮಣಿ ಅಂತಂದರು. ಇವನು ಶಿಡ್ಲಘಟ್ಟ, ಈ ಹುಡುಗ ಲಾಸ್ಟ್ ಟೈಮಲ್ಲಿ ಹುಡ್ಕೊಟ್ಟಿದ್ದ ಇವನು ಶಿಡ್ಲಘಟ್ಟನೇ, ಈಗೂ ಶಿಡ್ಲಘಟ್ಟನೇ ಅಂತಲೇ ಹೇಳ್ತಿದ್ದಾನೆ. ಅವನು ಹೇಳ್ತಿದ್ದಾನೆ ಶಿಡ್ಲಘಟ್ಟ ಅಂತಲೇ ಹೇಳ್ತಿದ್ದಾನೆ. ಒಟ್ನಲ್ಲಿ ಚಿಕ್ಕಬಳ್ಳಾಪುರ ಬಸ್ ನಿಲ್ದಾಣದಲ್ಲಿ ಕಳ್ಳತನ ಪ್ರಕರಣಗಳು ಮತ್ತೆ ಮರುಕಳಿಸ್ತಾ ಇರೋ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.